ಪತ್ರಿಕೋದ್ಯಮ ಭಾರಿ ಟೈಟ್ ಆಗ್ಬಿಟ್ಟಿದೆ ಸರ್, ಉಸಿರು ಕಟ್ತಾ ಇದೆ ಸರ್, ನೀವೇನು ಬರೆಯಕ್ಕಾಗ್ತಾ ಇಲ್ಲ ಸರ್ ಅಂತ. ಬರೆಯಕ್ಕಾಗ್ತಾ ಇಲ್ಲ ಅಂದ್ಮೇಲೆ ಬರಿಬಾರ್ದು, ಆದ್ರೆ ಏನೇನು ಬರಿಬಾರ್ದಲ್ವಾ ನಾವು? ಯಾಕೆ ಪತ್ರಕರ್ತರು ಮತ್ತು ಅವ್ರ ಮಕ್ಕಳು ಸರ್ಕಾರ ವಿಶೇಷ ಗೌರವ ಕೊಡ್ತದೆ. ಪತ್ರಕರ್ತರು ಅಂದ್ರೆ ವಿಶೇಷವಾಗಿ ಎಲ್ಲರೂ ಗೌರವ ಕೊಡ್ತಾರೆ. ಯಾಕೆ ಅಂತಂದ್ರೆ ರವಿ ಕಾಣದನ್ನ ಕವಿ ಕಂಡ, ಕವಿ ಕಾಣದೇ ಇರೋದನ್ನ ಪತ್ರಕರ್ತ ಕಂಡ ಅಂತ ಹೇಳ್ತಾರೆ. ಅಂದ್ರೆ ಪತ್ರಕರ್ತನಾದವನಿಗೆ ಒಂದು ದೃಷ್ಟಿಕೋನ ಇರುತ್ತೆ, ಒಂದು ಮೂರನೇ ಕಣ್ಣಿನ ಎಲ್ಲ ನೋಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಆ ಪತ್ರಕರ್ತರ ಯಾವತ್ತು ದೃಷ್ಟಿ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಕಣ್ಣಿದ್ದು ಕೋಡ್ರ ತರ, ಕಿವಿ ಇದ್ದು ಕಿವುಡ್ರ ತರ ಇರೋರನ್ನು ನಾವು ಸೃಷ್ಟಿ ಮಾಡ್ಬಿಡ್ತೀವಿ ಸಮಾಜದಲ್ಲಿ. ಯಾಕೆಂತಂದ್ರೆ ಪತ್ರಕರ್ತನಿಗೆ ದೃಷ್ಟಿ ಮುಖ್ಯ. ನೊಂದವರ ರಾಯಭಾರಿಗಳಾಗಿರ್ಬೇಕು ಪತ್ರಕರ್ತರು. ಹೀಗಾಗಿ ಇವತ್ತು ಏನಾಗಿದೆ, ಬ್ರೇಕಿಂಗ್ ನ್ಯೂಸ್ ಬರೋಟೆ ಆಫೀಸ್ಗಳು ನನಗೆ ಫೋನ್ ಮಾಡ್ತಾರೆ ಮಿತ್ರರು, ಏನ್ ಸರ್ ದಿನ ಬ್ರೇಕಿಂಗ್ ನ್ಯೂಸ್ ಕೇಳ್ತಾರೆ ಸರ್, ಏನ್ ಸರ್ ಕೊಡೋದು, ಏನೇ ಕೆಲಸ ಬಿಟ್ಬಿಡೋಣ ಅನ್ಸುತ್ತೆ ಸರ್ ಅಂತ. ಯಾಕೆ ಅಂತಂದ್ರೆ ಪತ್ರಕರ್ತರ ನೋಟ ಬದಲಾಗ್ತಾ ಇದೆ, ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ. ಪತ್ರಕರ್ತರಾದವರು ನೊಂದವರನ್ನು ನೋಡ್ತಾ ಇಲ್ಲ, ನಾವು ಮೇಲೆ ಕೂತವರನ್ನ ಅಂದ್ರೆ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ, ಕಾರ್ಪೊರೇಟ್ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅವರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಹೊತ್ತು ಬೇರೆ ಯಾರು ಕಾಣ್ತಾ ಇಲ್ಲ. ಇವತ್ತು ಉದಾಹರಣೆ ನೋಡಿ, ಮಡಿಕೇರಿ ಮೇಲೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆಗ್ಲೂ ಹೇಳಿದ್ರು ಭೂಕುಸಿತ ಆಗ್ತಾ ಇದೆ, ಇಲ್ಲಿ ಮನೆಗಳನ್ನೆಲ್ಲ ಕಳ್ಕೊಂಡಿದೆ. ಅದನ್ನ ನಾವು ತರದೇ ಇಲ್ಲ ಮುಂದಕ್ಕೆ. ಯಾಕೆಂತಂದ್ರೆ ಯಾವುದೋ ಒಂದು ಸಣ್ಣ ವಿಚಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಅವನು ಯಾರೋ ಚಿತ್ರನಟ ಜೈಲಿಗೆ ಹೋದ, ಆ ಚಿತ್ರನಟನಿಗೆ ಜೈಲಲ್ಲಿ ಬಿರಿಯಾನಿ ಕೊಟ್ಟರು, ಇದನ್ನ ಇಡೀ ದಿವಸ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಈ ಮಧ್ಯೆ ಏನಾಗಿದೆ ಅಂತಂದ್ರೆ ಎರಡು ಆತಂಕದ ವಿಚಾರಗಳು. ನಮ್ದು ಒಂದು ಊಹಾ ಪತ್ರಿಕೋದ್ಯಮ. ನಾವು ರಮೇಶಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ನಾವು ಒಂದು ಸುದ್ದಿ ಕೊಡ್ಬೇಕು ಅಂದ್ರೆ ಇಡೀ ದಿವಸ ಯೋಚನೆ ಮಾಡ್ತಾ ಇದ್ವಿ. ಒಂದು ಕ್ಲಾರಿಫಿಕೇಶನ್ ಇಲ್ಲದೆ, ಒಂದು ಕ್ಲಾರಿಟಿ ಇಲ್ಲಿ ಯಾವುದು ಸುದ್ದಿ ಕೊಡಬಾರ್ದು ಅಂತ ನಮ್ಮ ಪತ್ರಿಕಾ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು. ಇವತ್ತು ಕ್ಲಾರಿಟಿನೂ ಇಲ್ಲ, ಕ್ಲಾರಿಫಿಕೇಶನ್ ಏನಿಲ್ಲ. ಏನು ಸಿಗುತ್ತೆ ಕೈಗೆ ಕಣ್ಣಿಗೆ ಏನ್ ಕಾಣಿಸುತ್ತೆ ಅದನ್ನ ಸುದ್ದಿ ಕೊಟ್ಬಿಡ್ತೀವಿ. ಸುದ್ದಿ ಕೊಟ್ಟಾದ್ಮೇಲೆ ನಾವು ಕೇಳ್ತೀವಿ ಇದು ನಿಜನಾ ಇದು ಸುಳ್ಳ ಅಂತ. ಆ ರೀತಿ ಪತ್ರಿಕೋದ್ಯಮ ಹೋಗ್ತಾ ಇದೆ. ಇದನ್ನೆಲ್ಲ ಕೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬೇಜಾರಾಗುತ್ತೆ. ಏನಪ್ಪ ಆ ತರ ಎಲ್ಲ ನಾವು ಕೆಲಸ ಮಾಡಿದವರು ಇವತ್ತು ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಎದುರಿಸ್ಕೊಳ್ಳುವಂತ ಮಟ್ಟಕ್ಕೆ ನಾವಿಲ್ಲಿ ಬಂದ್ಬಿಟ್ಟಿದೀವಲ್ಲ ಅಂತ ನಾವು ಬೇಜಾರಾಗುತ್ತೆ. ಹೀಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಪತ್ರಕರ್ತರಾದವರು ನಮ್ಗೊಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು, ಮುಂದವರ ರಾಯಭಾರಿಗಳ ಕೆಲಸ ಮಾಡಬೇಕು, ಸಮಾಜ ಮತ್ತೆ ಸರ್ಕಾರದ ಮಧ್ಯೆ ಸೇತುವೆಯಾಗಿ ನಿಂತು ನಾವು ಕೆಲಸ ಮಾಡಬೇಕು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ವೃತ್ತಿ ಧರ್ಮಕ್ಕೆ ಒಂದು ನಾವು ನ್ಯಾಯ ಒದಗಿಸಿಕೊಟ್ಟಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ. ಹಲವಾರು ಹಿರಿಯರು ಕಟ್ಟಿ ಬೆಳೆದಂತ ಪತ್ರಿಕೋದ್ಯಮ ಇವತ್ತು ಅಗಾಧವಾಗಿ ಬೆಳೆದಿದೆ. ಅದರ ನೆರಳಲ್ಲಿ ಇವತ್ತು ನಾವೆಲ್ಲ ಆಶ್ರಯವನ್ನ ಪಡ್ಕೊಂಡಿದ್ರಿಂದ ನಾವು ಕೊಡುವಂತ ಸುದ್ದಿಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ. ಆದ್ರೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕುವಂತ ಕೆಲಸವನ್ನ ಮಾಡಬಾರದು. ಒಂದು ಸುದ್ದಿ ಕೊಡೋಕೆ ಮುಂಚೆ ಅದು ನಿಜನ ಸುಳ್ಳು ಅಂತ 2 ನಿಮಿಷದ ಕೆಲಸ. ಬ್ರೇಕಿಂಗ್ ನ್ಯೂಸ್ 2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಸತ್ಯ ಇರಬೇಕು. ಸತ್ಯ ಯಾವುದು ಸುಳ್ಳು ಯಾವುದು, ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಕೊಡಕ್ಕೆ ಹೋಗ್ಬಾರ್ದು. ಜೊತೆಗೆ ನಾವೇ ಊಹೆ ಮಾಡ್ಕೊಬಿಡೋದು. ಈಗ ನಮ್ಮ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಇದ್ರು. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ನಾನು ಅರ್ಜೆಂಟ್ ಡೆಲ್ಲಿ ಹೋಗ್ಬೇಕಾಗಿದೆ ಸರ್, ನಾನು ಒಟ್ಬಿಡ್ತೀನಿ ಅಂತ. ಅವ್ರು ಎದ್ದು ಇನ್ನು ಮೆಟ್ಟಿಲಿರ್ತಾ ಇಲ್ಲ, ಸಭೆಯಿಂದ DCM ನಿರ್ಗಮನ, ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ಅಂತ ಹೊರಗೆ ಬಿಟ್ರು ಬ್ರೇಕಿಂಗ್ ನ್ಯೂಸ್. ಮನೆ ಪಾಪ ಅಲ್ಲಿ ಅವರು ಕಾರಣ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, DCM ಸುದ್ದಿ ಬರ್ತಾ ಇದೆ. ಅವ್ರು ಕ್ಲಾರಿಫಿಕೇಶನ್ ಇಲ್ಲಪ್ಪ, ನಾನು ಅರ್ಜೆಂಟ್ ಹೋಗ್ಬೇಕಾಗಿತ್ತು ಅಂತ ನಾನು CM ಅವ್ರಿಗೆ ಹೇಳಿನೇ ಹೊರಟೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಕ್ಲಾರಿಫಿಕೇಶನ್ ಹಾಕಲ್ಲ, ಆ ಸುದ್ದಿನೇ ಇಡೀ ದಿವಸ ಓಡ್ತಾ ಇರುತ್ತೆ. ಮೊನ್ನೆ ಡೆಲ್ಲಿಗೆ ಹೋಗಿದ್ರು, ಇಬ್ಬರು ರಾಜಕೀಯ ನಾಯಕರು ಮಾತಾಡ್ತಾ ಇದ್ರು. ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಗಲಾಟೆ, ವಾಗ್ವಾದ ಅಂತ. ಅಲ್ಲಿದ್ದೇ ಇಬ್ಬರು ನಾಯಕರು, 3ನೇ ಯಾರು ಇರ್ತಾರೆ, ರಿಪೋರ್ಟರ್ ಟೇಬಲ್ ಕೆಳಗಡೆ ಗೊತ್ತಿರ್ತಾರೆ. ಈಗ ಆಮೇಲೆ ನಮ್ಮನ್ನೇ ಕೇಳೋದು, ಸರ್ ಈ ತರ ಆಗಿದೆ ಅಂತ ನಿಜ ಅಂತ. ಇಲ್ಲಪ್ಪ ಈ ತರ ಆಗಿಲ್ಲ ಅಂತಂದ್ರೆ, ಇಲ್ಲ ಸರ್ ಸುದ್ದಿ ಕೊಟ್ಬಿಟ್ಟಿದ್ದೀನಿ ಸರ್, ನಿಜ ಅಂತ ಹೇಳಿ ಸರ್ ನೀವು ಆಫೀಸಿಂದ ಫೋನ್ ಮಾಡಿದ್ರೆ ನಿಜ ಹಿಂಗಾಗಿದೆ ಅಂತ ಹೇಳ್ಬಿಡಿ ಸರ್. ರಾತ್ರಿ 10:30 11 ಗಂಟೆಗೆ ಸರ್ ನಾಳೆ ಬೆಳಿಗ್ಗೆ ಏನಾದ್ರು ಒಂದು ಸುದ್ದಿ ಕೊಡ್ಬೇಕು ಸರ್, ಏನಾದ್ರು ಇದ್ರೆ ಹೇಳಿ ಸರ್ ಅಂತಾರೆ. ಏನಿಲ್ಲ ಸುದ್ದಿ ಎಲ್ಲ ತಣ್ಣಗಿದೆ ಅಂತ. ತಣ್ಣಗಿರಕ್ಕೆ ಎಲ್ಲಿ ಸಾಧ್ಯ ಸರ್, ಏನೋ ನಡೆದಿರ್ಬೇಕು ನೋಡಿ ಸರ್ ಅಂತ. ನನಗೆ ಡೌಟ್, ಏನಾದ್ರು ನಡೆದ್ಬಿಟ್ಟಿದೆ. ಈ ತರ ಪತ್ರಿಕೆಗಳು ಮತ್ತೆ ಪತ್ರಿಕೋದ್ಯಮ ಹೋಗ್ತಾ ಇದೆ. ಟೀಕೆ ಟಿಪ್ಪಣಿಗಳು ನೀವು ಎಲ್ಲರ ಗಮನಕ್ಕೂ ಬಂದಿರ್ಬೋದು. ಮುಂಚೆ ಯಾವ್ದಾದ್ರು ನನ್ನ ಸುದ್ದಿ ಗೊತ್ತಾಯ್ತು ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದು ಪತ್ರಿಕೆಯಲ್ಲಿ ನೋಡಿ ಖಚಿತಪಡಿಸ್ಕೊಳ್ಳೋರು ಇದು ಸತ್ಯನ ಸುಳ್ಳ ಅಂತ. ಈಗ ನಾಳೆ ಬೆಳಿಗ್ಗೆ ಅವ್ರಿಗೇನು ಕಾಯ್ಬೇಕಾಗಿಲ್ಲ. ಈಗ TV ಚಾನೆಲ್ಗಳಿದೆ. ಈಗ 2 ನಿಮಿಷಕ್ಕೆ ಸುದ್ದಿ ಆದ್ರೆ 3 ನಿಮಿಷಕ್ಕೆ ನಿಮ್ ಕೈಲಿದೆ. ಎಲ್ಲರ ಕೈಲೂ ಮೊಬೈಲ್ ಇದೆ. ಎಲ್ಲ ಡಿಜಿಟಲ್ ಮೀಡಿಯಾ ಬಂದ್ಬಿಟ್ಟಿದ್ದೀವಿ. ಮುದ್ರಣ ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೋಗಿ ಈಗ ಸೋಷಿಯಲ್ ಮೀಡಿಯಾವರೆಗೂ ಬಂದ್ಬಿಟ್ಟಿದೆ. ಮುಂಚೆ ರಾಜಕಾರಣಿಗಳು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಪತ್ರಿಕೆ ಆಫೀಸ್ಗಳು ಬೇಡ್ಕೊಳ್ಳೋರು, ಒಂದು ಫೋಟೋ ಹಾಕ್ಸ್ಕೊಡಿ ಸರ್ ಅಂತ. ಈಗ ಏನಿಲ್ಲ, ಎಲ್ಲರೂ ನಮ್ಮ ಫೇಸ್ಬುಕ್ ಅಲ್ಲಿ ಅವರ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ನಮ್ಮ ಬಾಲಭವನ ಚೇರ್ಮನ್ ನಾಯ್ಡು ಅವರಿದ್ದಾರೆ, ಅವರು
ದಿನ ಒಂದು ಭಾಷಣ ಮಾಡಿ ಮಾಡಿ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ ಅವರು. ಯಾರು ಮೀಡಿಯಾ ಕಳೆದೇ ಇಲ್ಲ ಈಗ, ಎಲ್ಲ ಅವರವರೇ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್, ಯೂನಿವರ್ಸಿಟಿ ಮೆಂಬರ್ಸ್ ಆಗ್ಬಿಟ್ಟಿದ್ದಾರೆ ಅವರು ಈಗ. ಹೀಗಾಗಿ ಪತ್ರಕರ್ತರು ಆತ್ಮಾವಲೋಕನ ಮಾಡ್ಕೋಬೇಕಂತ ಸನ್ನಿವೇಶ ಇವತ್ತು ಬಂದಿದೆ. ಹಾಗೆ ಇವರು ಮಾತಾಡ್ತಾರೆ, ಭಾರಿ ಚೆನ್ನಾಗಿ ಮಾತಾಡಿದ್ರು ಪೂಜಾ ಅವರು. ಇವರು ವಾಸವರು ಅಷ್ಟೇನೆ, ಜಾಸ್ತಿ ಮಾತಾಡದೆ ಅಂತ ಇಲ್ಲ, ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಕು. ನಾವು ಮಾತಾಡ್ತಾ ಇಲ್ಲ, ತಂದೆ ತಾಯಿಗಳು ಮಕ್ಕಳ ಹತ್ರ ಮಾತಾಡ್ತಾ ಇಲ್ಲ, ಮಕ್ಕಳು ತಂದೆ ತಾಯಿಗಳ ಹತ್ರ ಮಾತಾಡ್ತಾ ಇಲ್ಲ, ನೆಂಟರ ಹತ್ರ ಮಾತಾಡ್ತಾ ಇಲ್ಲ, ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ, ಮಾತೇ ಕಡಿಮೆ ಆಗ್ಬಿಟ್ಟಿದೆ. ಇದಕ್ಕೆ ಕಾರಣ ಮೊಬೈಲ್. ನೀವು ಮೊಬೈಲ್ ಒಂದು ಕೊಟ್ಬಿಡಿ, ಮೊಬೈಲ್ ಜೊತೆ ಮಾತಾಡ್ಕೊಂಡು ಕೊಟ್ಬಿಡ್ತಾರೆ. ತಂದೆ ತಾಯಿಗಳ ಜೊತೆ ಹೇಳಿರಲ್ಲ, ತಂದೆ ತಾಯಿಗಳನ್ನ ಕೇಳಬೇಕು ನೀವು ಏನಾದ್ರೂ ಇದ್ರೆ ಅಂತ. ಯಾರು ಅದು 5 ನಿಮಿಷ ನಿಮ್ಮ ಮಕ್ಕಳು ನಿಮ್ಮ ಎದುರುಗಡೆ ಕೂರಿಸ್ಕೊಂಡಿ ನೋಡೋಣ, ಯಾರು ಕೂತ್ಕೊಳ್ಳಲ್ಲ. ಏನಾದ್ರೂ ತಂದೆ ತಾಯಿಗಳು ಏನ್ ತಲೆ ತಿಂತೆ ನಡಿ ಅಂತಾರೆ. ಈಗ ನಮ್ಮನೆ ಸುಲಭ ಅಂತ ಹೇಳಿ ಸ್ಕೂಲಲ್ಲಿ ಹೆಂಗಿರು ಅದೆಲ್ಲ ಗೊತ್ತು ಬಿಡಿ ಗಾಡಿ, ತಲೆ ತಿನ್ಬಿಡಿ, ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ನಾವು ಆರಾಮಾಗಿ ಇರ್ತಾರೆ. ಯಾಕೆಂತಂದ್ರೆ ಮಕ್ಕಳು ಎಷ್ಟು ವಿಧೇಯರಾಗಿದ್ದಾರೆ ಅಂತಂದ್ರೆ, ನೀವೊಂದು ಮೊಬೈಲ್ ಫೋನ್ ಅವ್ರ ಕೈ ಕೊಟ್ಟು ಒಂದು ರೂಮಲ್ಲಿ ಕೂರಿಸ್ಬಿಡಿ, ನಿಮ್ ಗಂಟೆಗೆ ಬರೋದಿಲ್ಲ ಅವರು. ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ. ಮುಂಚೆ ನಾವೆಲ್ಲ ತಾಯಿಯ ಮಡಿಲಲ್ಲಿ ನಿದ್ದೆ ಬಂದ ತಾಯಿ ತೊಡೆ ಮೇಲೆ ಮಾಡ್ಕೊಂಡು ಜೀವನ ಕಳೆದಂತವರು ತಾಯಿ ತುತ್ತು ತಿನ್ನಿಸ್ತಾ ಇದ್ರು ನಿಮ್ಗೆ. ಇವತ್ತೆಲ್ಲ ಸ್ಪೂನ್ ಬಂದ್ಬಿಟ್ಟಿದೆ, ಸ್ಪೂನ್ ಕೊಡು ಅಂತಾರೆ, ಸ್ಪೂನ್ ಅಲ್ಲಿ ತಿನ್ನುವಂತ ಕೆಲಸ. ಮುಂಚೆ ಎಲ್ಲ ಮಕ್ಕಳು ಗಲಾಟೆ ಮಾಡಿ ಊಟ ಮಾಡಲಿಲ್ಲ ಅಂದ್ರೆ ನೋಡಲಿ ದೆವ್ವ ಬರುತ್ತೆ, ಭೂತ ಬರುತ್ತೆ, ಚಂದ್ರ ನೋಡು, ಸೂರ್ಯ ನೋಡು ಅಂತಿದ್ರು. ಈಗೇನಿಲ್ಲ, 3 ವರ್ಷದ ಮಗಳು ಮಗುಗೆ ಮೊಬೈಲ್ ಕೊಟ್ಬಿಟ್ಟು ಒಂದು ಕಾರ್ಟೂನ್ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಮನುಷ್ಯರ ಮಧ್ಯೆ ಸಂಬಂಧ ಕಡಿಮೆ ಆಗ್ತಾ ಇದೆ. ಹೆಚ್ಚು ನಾವು ಏನಾಗ್ತಾ ಇದ್ವಿ, ಟೆಕ್ನಾಲಜಿ ಜೊತೆ ನಮ್ಮ ಸಂಬಂಧನ ಬೆಳೆಸ್ಕೊಳ್ತಾ ಇದ್ವಿ. ಹೀಗಾಗಿ ಅಪ್ಪ, ಅಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ತಾತ, ಅಜ್ಜಿ ಯಾರು ಇಲ್ಲ. ಮೊನ್ನೆ ನಾನು ಡೆಲ್ಲಿಗೆ ಹೋಗ್ತಿದ್ದೆ ಮುಖ್ಯಮಂತ್ರಿಗಳ ಜೊತೆ. ನನ್ನ ಪಕ್ಕ ಒಬ್ರು ಕೂತಿದ್ರು, ಮಾತಾಡ್ತಾ ನಿಮ್ಗೆ ಕನ್ನಡ ಬರುತ್ತೆ ಅಂದ್ರೆ, ಹೌದು ನಾನು ಬೆಂಗಳೂರು, ನೀವು ಇಲ್ಲಿ ಅಂದ್ರೆ ಬೆಂಗಳೂರು ಅಂತ. ಆಮೇಲೆ ಹೇಳ್ಬೇಕಾದ್ರೆ ತುಂಬಾ ಸಂತೋಷ ಸರ್, ನಿಮ್ಮನ್ನು ಭೇಟಿ ಮಾಡಿದ್ದು, ಬೆಂಗಳೂರು ಸಿಗೋಣ ಸರ್ ಅಂತಂದ್ರು. ನಾನು ಎಲ್ಲಿ ನಿಮ್ಮ ಮನೆ ಅಂತಂದೆ. ನಮ್ಮನೆ ಇಲ್ಲ ಸರ್, ವಸಂತ ನಗರ ಅಂತಂದ್ರು. ಹೌದಾ, ನಾನು ವಸಂತ ನಗರ, ಅಲ್ಲಿ ಇಲ್ಲಿ ಡೋರ್ ನಂಬರ್ 50 ಸರ್. 50? ನಮ್ದು ಹೋದಲ್ಲಿ ಡೋರ್ ನಂಬರ್ 50. ಹೌದಾ, ನಾನು ಫಸ್ಟ್ ಫ್ಲೋರ್. ಅರೆ ಮುಖನೇ ನೋಡಿಲ್ಬೇಡ್ರಿ, ಯಾರು ಮಾತಾಡ್ಸಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ, ಅವ್ರವ್ರ ಸುಖ ಅವ್ರವ್ರಿಗೆ. ಇನ್ನೊಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಏನೋ ಹಣೆ ಬರ ಮಾಡ್ಕೊಂಡು ಈ ಬಿಡಪ್ಪ, ನಮ್ಗೆ ಯಾಕೆ ಬೇಕು ಇನ್ನೊಂದು ವಿಷಯ ಬರೀ ಅಂತೀವಿ. ಮುಂಚೆ ಎಲ್ಲ ಹಂಗಿರ್ಲಿಲ್ಲ. ಪಕ್ಕದ ಮನೆಯಲ್ಲಿ ಕಷ್ಟ ಬಂತು ಅಂದ್ರೆ ಇಡೀ ಊರೇ ಹೋಗ್ತಾ ಇದೆ, ಬರಬರ ಕಷ್ಟ ಬೇಜಾರು ಮಾಡ್ಕೊಬೇಡ, ನನ್ನ ಜೊತೆ ನಾವು ಇದೀವಿ ಅಂತ. ಒಂದೊಂದು ಮದುವೆ 3 ದಿವಸ 4 ದಿವಸ ನಡೀತಾ ಇತ್ತು. ಊರವರೆಲ್ಲ ಒಬ್ರು ಅಕ್ಕಿ ಕುಟ್ಟಕ್ಕೊಬ್ರು, ಚಪ್ರ ಹಾಕಕ್ಕೊಬ್ರು, ಅಡಿಗೆ ಮಾಡಕ್ಕೊಬ್ರು. ಈಗೆಲ್ಲ ಏನಿಲ್ಲ, ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಬಂದ್ಬಿಟ್ಟಿದೆ. ಇನ್ವಿಟೇಷನ್ ಅವರೇ ಕೊಟ್ಬಿಡ್ತಾರೆ. ನೀವು ಮದುವೆ ಹೋಗೋದು, ಊಟ ಮಾಡೋದು, ಬರೋದು ಅಷ್ಟೇನೆ. ಹುಡುಗ ಯಾರ ಸಂಬಂಧ ಏನಿರಲ್ಲ. ಹೀಗಾಗಿ ಮಕ್ಕಳಿಗೆ ಏನಂತಂದ್ರೆ, ನೀವು ಮಾರ್ಕ್ಸ್ ತಗೊಳ್ಳಿ, ಎಲ್ಲ 90, 95 ಅದೆಲ್ಲ ನಮ್ದೆಲ್ಲ 3 ವರ್ಷದ ಮಾರ್ಕ್ಸ್ ಅದು. ಎಲ್ಲ ಒಟ್ಟಿಗೆ ತಗೊಂಡಿದ್ದೀವಿ ಮಾರ್ಕ್ಸ್. ನಾವು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ, ನಮ್ಮ ಲೈಫಲ್ಲಿ ನಾವು ಎಷ್ಟು ಮಾರ್ಕ್ಸ್ ತಗೋತೀವಿ ಅನ್ನೋದು ಮುಖ್ಯ. ಯಾಕೆಂತಂದ್ರೆ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತೀವಿ, ಓದು ಓದು ಓದು, ಮಾರ್ಕ್ಸ್ ತಗೋ, ಆಸ್ತಿ ಮಾಡು, ನೀನು ಓದಿ ಬೆಳೆದ್ರೆ ನೀನು ಆಸ್ತಿ ಸಂಪಾದನೆ ಮಾಡಬಹುದು, ಇನ್ನೊಂದು ಮಾಡಬಹುದು ಅಂತ. ನಾವು ಅವರಿಗೆ ಶಿಕ್ಷಣದ ಮೌಲ್ಯವನ್ನು ಹೇಳ್ಕೊಡ್ತಾ ಇದ್ದೀವಿ, ಜೀವನದ ಮೌಲ್ಯವನ್ನು ನಾವು ಯಾರು ಹೇಳ್ಕೊಡ್ತಾ ಇಲ್ಲ. ಹೀಗಾಗಿನೇ ಅವರೆಲ್ಲ ಸಂಬಂಧಗಳ ಬಗ್ಗೆ ಯಾರಿಗೂ ಪರಿಚಯ ಇಲ್ಲ. ಇವಾಗ ನೋಡಿ, ನಮ್ಮನೆ ಮಕ್ಕಳಿಗೆ ಹಸು ಏನು, ಕರು ಏನು, ಹೊಲ ಏನು, ಗದ್ದೆ ಏನು ಗೊತ್ತಿಲ್ಲ. ಭತ್ತ ಎಂದ್ರಲ್ಲಿ ಬೆಳೆಯುತ್ತೆ, ರಾಗಿ ಎಂದ್ರಲ್ಲಿ ಬೆಳೆಯುತ್ತೆ. ಯಾಕಂದ್ರೆ ನಾವೆಲ್ಲ ಆದಿ ಬೀದಿಗಳಲ್ಲಿ 6 ಗಂಟೆ ಆದ್ಮೇಲೆ ನಮ್ಮಮ್ಮ ಬೆತ್ತ ಹಿಡ್ಕೊಂಡ್ಬರೋರು, ಬೇವರ್ಸಿ ಎಲ್ಲಿದೆಯಾ ಬಾರ, ಇಲ್ಲಿ ಮನೆ ಬರೋ 6 ಗಂಟೆ ಆಯ್ತು ಅಂತ. ಇವತ್ತು ಮಕ್ಕಳನ್ನ ಎಲ್ಲರೂ ಹುಡುಕ್ಬೇಡಿ, ರೂಮಲ್ಲೇ ಇರ್ತಾರೆ, ಮುಂದೆ ಟ್ಯಾಬ್ ಇರುತ್ತೆ, ಇಲ್ಲ ಒಂದು ಮೊಬೈಲ್ ಇರುತ್ತೆ. ನಾವೆಲ್ಲ ಕೆರೆಗಳು, ಬಾವಿಗಳು, ಹೊಲ, ಗದ್ದೆ, ಆಚೆ ಹೋಗ್ಬಾರ್ದು. ಆಚೆ ಹೋಗಕ್ ಸಾಧ್ಯ ಇಲ್ಲ ಬಿಡಿ ಬೆಂಗಳೂರಲ್ಲಿ, ಯಾಕಂದ್ರೆ ಆಚೆ ಹೋದ್ರೆ ಮೇಲೆ ಬರ್ತವೆ ಗಾಡಿಗಳೆಲ್ಲ. ಮಕ್ಕಳನ್ನ ಪ್ರಕೃತಿ ಜೊತೆಗೆ ಬಿಡ್ಬೇಕು, ನೀವು ಹೇಳ್ಕೊಡ್ಬೇಕು ಅವ್ರಿಗೆ. ಒಂದು ರಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಭೂಮಿ ಬೇಕು, ಭೂಮಿ ಹದ ಹಾಕ್ಬೇಕು, ಅದಕ್ಕೆ ಗೊಬ್ಬರ ಹಾಕ್ಬೇಕು. ನೀವು ಪ್ರತಿದಿನ ಸುಮ್ಮನೆ ಬರೋದಿಲ್ಲ, ರಾಗಿ ಬೆಳೆ ಬಂದಂಗೆ ಅದು ಬರೋದು. ನೀವು ಟೈಮ್ಗೆ ಹೊಲ ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಅದಕ್ಕೆ ನೀರು ಹಾಕ್ಬಿಡೋದ್ರೆ ರಾಗಿ ಅಲ್ವಾ. ನೀವು ಎಲ್ಲ ಕಷ್ಟಪಟ್ಟು ಮೇಲೆ ಬರ್ತೀರಾ, ಮಾರ್ಕ್ಸ್ ಎಲ್ಲ ತಗೊಳ್ತೀರಾ. ನಿಮ್ ಗುರಿ ಏನಿರುತ್ತೆ, ಇಷ್ಟು ಕಷ್ಟಪಟ್ಟು ನನ್ನ ಮೇಲೆ ಬಂದಿದ್ದೀನಿ, ನನ್ಗೊಂದು ಒಳ್ಳೆ ಕೆಲಸ ಬೇಕು, ನನ್ಗೆ ಒಳ್ಳೆ ದುಡ್ಡು ಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ನಿಜ. ಆದ್ರೆ ಸಮಾಜದ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ, ನಾವು ಇರೋದೆಲ್ಲ ಸಮಾಜ ಕೊಟ್ಬಿಟ್ಟು ನೀವು ಬೆಳಗ್ಗೆಯಲ್ಲಿ ಅಂತ ಯಾರೂ ಹೇಳೋದಿಲ್ಲ. ನಿಮ್ಮ ಅಕ್ಕಪಕ್ಕದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ. ಇವತ್ತು ಮಕ್ಕಳು ಎಷ್ಟೋ ಜನ ನೋಡಿದ್ವಿ ನಾವು, ಮಕ್ಕಳು ಓದಿಸ್ತಾರೆ, ತಂದೆ ತಾಯಿಗಳು ಬೆಳೆಸ್ತಾರೆ, ದೊಡ್ಡ ದೊಡ್ಡ ಕೆಲಸಗಳೇ ಹೋಗ್ತಾರೆ, ಟಾಟಾ ಮಾಡಿ ಫಾರಿನ್ ಹೊಟ್ಟೋಗ್ತಾರೆ.
ಮನೇಲಿ ಏನಾದ್ರೂ ಅವ್ರ ಈ ಕಡೆ ಬರಲ್ಲ. ಒಂದು ಬಾಂಧವ್ಯವನ್ನೇ ಕಟ್ ಮಾಡ್ಕೊಳಕ್ ನೋಡ್ತಾರೆ. ಹೋದ್ರೆ 2 ವರ್ಷಕ್ಕೋ 3 ವರ್ಷಕ್ಕೋ ಬರ್ತಾರೆ. ಮನೆ ಅವ್ರ ತಾಯಿ ಏನೇ ಇದ್ರೆ ವಿಡಿಯೋ ಕಾನ್ಫರೆನ್ಸ್, ವಿಡಿಯೋ ಕಾಲ್ ಮಾತಾಡಿದ್ರೆ ವಿಡಿಯೋ ಅಷ್ಟೇ. ಇವತ್ತೆಲ್ಲ ಮೊಬೈಲ್ ಏನ್ ಕಷ್ಟ ಬಂತ ತಂದೆ ತಾಯಿ ಹೇಳ್ಕೊಳ್ತಾ ಇದೆ, ಈ ತರ ಒಂದು ಕಷ್ಟ ಇದೆ, ಏನಿಲ್ಲ ಮೊಬೈಲ್ ಒಂದು ಮಿಸಸ್ ಆಗ್ತಾರೆ ಅಷ್ಟೇ. ಇವತ್ತು ದೇವ್ರ ಪ್ರಾರ್ಥನೆ ಕೂಡ ನಾವು ಮೊಬೈಲಲ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಮದುವೆ ಮುಂಜಿಗಳು ಕೂಡ ಮೊಬೈಲಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಇದೆಲ್ಲ ತಪ್ಪು ಅಂತಲ್ಲ, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಹೀಗಾಗಿ ಮಕ್ಕಳಿಗೆ ಇಷ್ಟೇ ಹೇಳೋದು ನಾನು, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡೋದನ್ನ ನೀವು ಕಲ್ತ್ಕೊಳ್ಳಿ. ನೀವು ಶಿಕ್ಷಣದಲ್ಲಿ ಎಷ್ಟು ಮೇಲೆ ಬರ್ತೀರೋ ಆಗ ಜೀವನದಲ್ಲಿ ಕೂಡ ನೀವು ಹೆಚ್ಚು ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಇವರಿಬ್ಬರು ವಿಚಾರ ಪ್ರಸ್ತಾಪ ಮಾಡೋದ್ರಿಂದ ಇದನ್ನ ಹೇಳ್ಬೇಕಾಯ್ತು. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನನಗೂ ಹೊಟ್ಟೆ ಹಸಿವಾಗ್ತಾ ಇದೆ, ನಿಮಗೂ ಎಲ್ರಿಗೂ ಹೊಟ್ಟೆ ಹಸಿವಾಗ್ತಾ ಇರ್ಬೋದು. ನಮ್ಮ ರಮೇಶ್ ಅವರು ಮತ್ತೆ ಸಹಿತಾರೆ ಅವರು ಬಹಳ ಪ್ರೀತಿಯಿಂದ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಾರೆ. ಇದೆಲ್ಲ ಹೇಳಿ ಬೇಡಿಕೆಗಳ ಬಗ್ಗೆ ಹೇಳಿ ನನಗೆ ಶಿವಾನಂದ ತೆಗೆದು ಬಿಡೋದಿಲ್ಲ. ದಿನ ಬಂದು ನಮ್ಮ ಆಫೀಸ್ಗೆ ಮನವಿ ಪತ್ರ ಹಿಡ್ಕೊಂಡು ಶಿವಾನಂದ ತೆಗೆದು ನೋಡಿದ್ರೆ ಭಯ ಆಗುತ್ತೆ, ನೀವು ಏನಪ್ಪ ಹೊಸ ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಪತ್ರಕರ್ತರ ಸಂಘಕ್ಕೆ ಒಂದು ಹೊಸ ರೂಪವನ್ನು ತಂದು ಕೊಟ್ಟಿದ್ದು ಗೆಳೆಯ ಶಿವಾನಂದ ತೆಗೆದವರು. ಯಾಕೆ ಅಂತಂದ್ರೆ ಅದನ್ನು ಸ್ವಂತಕ್ಕೋಸ್ಕರ ಯಾವುದೇ ಬೇಡಿಕೆ ಇಟ್ಕೊಂಡು ಬರ್ತಿರ್ಲಿಲ್ಲ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು, ಮತ್ತೆ ಪತ್ರಕರ್ತರಿಗೆ ಒಂದು ಹೆಲ್ತ್ ಸ್ಕೀಮ್ ಜಾರಿಗೆ ತರಬೇಕು ಅನ್ನೋಂಥದ್ದು ಬಹಳ ಒಂದು 10-20 ವರ್ಷಗಳ ಬೇಡಿಕೆ ಇತ್ತು. ಆ ಎರಡನ್ನೂ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪತ್ರಕರ್ತರು ಅಂತಂದ್ರೆ ಅವರೇನು ದೇವರಿಂದ ಇದನ್ನು ಬಂದಿಲ್ಲ. ಆಮೇಲೆ ಪತ್ರಿಕೋದ್ಯಮಕ್ಕೆ ಯಾರು ಕಾರ್ಪೊರೇಟ್ ಸಂಸ್ಥೆಗಳವರು ಅಥವಾ ಶ್ರೀಮಂತರ ಮಕ್ಕಳು ಯಾರು ಬರೋದಿಲ್ಲ. ಎಲ್ಲ ಕೂಡ ನಿನ್ನಂತ ಮಧ್ಯಮ ವರ್ಗದಿಂದ ಬಂದಂತವರು ಇವತ್ತು ಪತ್ರಕರ್ತರ ಕೆಲಸ ಮಾಡ್ತಾರೆ. ಕರೋನಾ ಸಂದರ್ಭದಲ್ಲಿ ನಾನು ನೋಡಿದೆ, ಸುಮಾರು ಜನ ಪತ್ರಕರ್ತರು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ಗೂ ದುಡ್ಡಿಲ್ಲದೆ ಪಾಪ ತಮ್ಮ ಜೀವಗಳನ್ನ ಕಳ್ಕೊಂಡ್ಬಿಟ್ರು. ಹಾಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿ ಅನ್ನೋ ಯೋಜನೆಯನ್ನು ನಮ್ಮ ಸರ್ಕಾರ ಇವತ್ತು ಜಾರಿಗೆ ತಗೊಂಡಿದೆ. ಆ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಗ್ರಾಮೀಣ ಪತ್ರಕರ್ತರಿಗೆ ಎಷ್ಟು ಜನ ಬಸ್ಸಲ್ಲಿ ಓಡಾಡ್ತಾರೆ ಗೊತ್ತಿಲ್ಲ, ಓಡಾಡ್ತಾರ ಇಲ್ಲಿ ಪತ್ರಕರ್ತರು ಕಡಿಮೆ ಆದ್ರೂ ಕೂಡ ಒಂದು ಗೌರವ, ಅಂದ್ರೆ ಅದೇನು ದೊಡ್ಡ ಉಪಕಾರ ಮಾಡಿಬಿಟ್ಟಿದೆ ಸರ್ಕಾರ ಪತ್ರಕರ್ತರಿಗೆ ಅಂತಲ್ಲ, ಅವ್ರಿಗೊಂದು ಗೌರವ. ಬಸ್ ಪಾಸ್ ಅಂತಂದ್ರೆ ಒಂದು ಮೆಡಿಕಲ್ ಸ್ಕೀಮ್ ಅಂತಂದ್ರೆ ಅವ್ರಿಗೆ ಕೂಡ ಸರ್ಕಾರ ಕೊಡುವಂತ ಒಂದು ಗೌರವ. ಆಮೇಲೆ ಈಗ ಮನೆ ವಿಚಾರ ಮತ್ತೆ ಸೈಟ್ ವಿಚಾರ ಹೇಳಿದ್ರು, ಅದು ಒಂದು ಚಿಂತನೆ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಸುಮಾರು ಜನ ಪತ್ರಕರ್ತರಿಗೆ ನಮ್ಮ ರಾಜ್ಯದಲ್ಲಿ ಸ್ವಂತ ಮನೆಯೂ ಇಲ್ಲ, ಒಂದು ಅಟ್ಲೀಸ್ಟ್ ಒಂದು 30-40 ಸೈಟ್ ಕೂಡ ಇಲ್ಲ. ಹೀಗಾಗಿ ಅಂತವರಿಗೆ ವಸತಿ ಸೌಲಭ್ಯ ಅಥವಾ ನಿವೇಶನ ಸೌಲಭ್ಯ ಒದಗಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಇದೀವಿ. ನಮ್ಮ ವಸತಿ ಸಚಿವರ ಮಾಧ್ಯಮ ಸಲಹೆಗಾರ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ, ನಾನು ಲಕ್ಷ್ಮೀನಾರಾಯಣ, ಶಿವಾನಂದ ತೆಗಡೂರವರು ಮತ್ತೆ ವಸತಿ ಸಚಿವರು ಕೂತ್ಕೊಂಡಿದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಅದೇನಾಗುತ್ತೆ, ನಾವೇನಾದ್ರೂ ಒಂದು ಸ್ಕೀಮ್ ಜಾರಿಗೆ ತಂದ್ರೆ ಕಂಡೀಷನ್ಸ್ ಹಾಕ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅನರ್ಹರ ಹೆಚ್ಚು ಅವರು ಪ್ರಯೋಜನ ಪಡ್ಕೊಳ್ಳುವಂತ, ದುರುಪಯೋಗ ಪಡಿಸ್ಕೊಳ್ಳುವಂತ ವ್ಯವಸ್ಥೆ ಇರ್ತದೆ. ಆಮೇಲೆ ಸೈಟ್ ಮನೆಗೆ ಕೊಡ್ತೀವಿ ಅಂತಂದ್ರೆ ಫ್ರೀ ಕೊಡಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಫ್ರೀ ಅಂತ ಕೊಡಕ್ಕಾಗಲ್ಲ. ರಿಯಾಯಿತಿ ದರದಲ್ಲಿ ಮನೆ ಮತ್ತೆ ಸೈಟ್ ಕೊಡುವಂತ ವಿಚಾರದ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಅಂತ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ನನ್ನ ಮಾತುಗಳನ್ನ ಇಷ್ಟವರೆಗೂ ನೆಮ್ಮದಿಯಿಂದ ಆಲಿಸಿದ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ.